birthday to you. Happy birthday to you. Happy birthday to dear Shrikar avare. ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಸರಿಯಾಗಿ 12 ಗಂಟೆ ದಾಟಿದ ನಂತರ ನಮ್ಮ ಚಾಲೆಂಜ್ ಪ್ರಕಾರ ಶ್ರೀಕರ್ ಅವ್ರಿಗೆ ಬರ್ತ್ಡೇ ವಿಶಸ್ ಹೇಳ್ದೆ ನಿಹಾರಿಕಾ. ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಮಧ್ಯೆ ಚಾಲೆಂಜ್ ಇಲ್ಲದೆ ಇದ್ರು ನಾನ್ ಯಾವುದೋ ಒಂದು ರೀತಿನಲ್ಲಿ ಜನ್ಮದಿನದ ಶುಭಾಶಯನ ಹೇಳ್ತಾ ಇದ್ದೆ. ಆಗ್ಲೇ ಹಾಲಲ್ಲಿ ನಿಮ್ ಎಲ್ರಿಗೂ ತೋರಿಸಿದ ವಿಡಿಯೋ ಈ ವಿಡಿಯೋ ಮಾಡಿದಾದ್ಮೇಲೆ ಮಾಡಿದ್ದು. ನನ್ನ ಹತ್ರ ಚಾಲೆಂಜ್ ಮಾಡಿದ್ರೆ ಕೊನೆಗೆ ನಾನೇ ಗೆಲ್ತೀನಿ ಅಂತ ನಿನಗೀಗಾದ್ರೂ ಅರ್ಥ ಆಯ್ತಾ? ಧಗ ಧಗ ಅಂತ ಉರಿತಾ ಇದೆ ಅಲ್ವಾ ನಿಹಾರಿಕಾ? ಪಾಪ ಮಾತ್ ಕೂಡ ಬರ್ತಾ ಇಲ್ಲ. ಉರಿತಿದೆ, ನಿನ್ನ ನೋಡಿದ್ರೆ ತುಂಬಾ ಉರಿತಿದೆ. ನಿನ್ನ ಅನ್ಯಾಯವಾಗಿ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಹಾಗ್ ಮಾಡ್ಬಾರ್ದಲ್ವಾ ನೀನು? ನೋಡು, ನಿನ್ ಕಣ್ಣಕ್ ಕಾಣಿಸ್ದೇ ಇರೋ ಬಂಧಗಳು ಕೆಲವಿರತ್ತೆ. ನೀನ್ ಅದನ್ನ ಬಲವಂತವಾಗಿ ಬೇರೆ ಮಾಡ್ಬೇಕು ಅಂತ ನೋಡಿದ್ರೆ ಅದು ಬೇರೆ ಆಗಲ್ಲ. ಇವತ್ತು ಟೈಮ್ ನಿನಗ್ ಫೇವರ್ ಆಗಿತ್ತು, ನಾಳೆ ನನಗ್ ಫೇವರ್ ಆಗಿರತ್ತೆ. ಅವಾಗ ನೋಡ್ಕೊಳ್ಳೋಣ. ಹಾ, ಶೋರ್, ಖಂಡಿತವಾಗ್ಲೂ ನೋಡೋಣ. ಅವನಿ, ನೀನ್ ನನಗ್ ಶಾಕ್ ಕೊಟ್ಟೆ, ನಾಳೆ ನಾನ್ ನಿನಗ್ ಶಾಕ್ ಕೊಡ್ತೀನಿ. ಶ್ರೀಕರ್ ಬರ್ತ್ಡೇ ದಿನ ನಿನ್ ಜೀವನದ ಬಗ್ಗೆ ಬಾಂಬ್ ಅಂತ ವಿಷಯನ ಬಯಲ್ ಮಾಡ್ತೀನಿ. ನಾನ್ ಕೊಡೋ ಶಾಕ್ಗೆ ನಿನ್ ತಲೆ ತಿರ್ಗೋಗುತ್ತೆ. ಅವನಿ, ಇವತ್ತು ಶ್ರೀಕರ್ ಅವರು ಹುಟ್ಟದಪ್ಪ ಅಕ್ಕ. ಹೌದಾ? ಹಾಗಾದ್ರೆ ನನ್ನ ಪರವಾಗಿ, ಸೌಮ್ಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಶ್ರೀಕರ್ಗೆ ಹೇಳು. ಸಾಯಂಕಾಲ ಫಂಕ್ಷನ್ ಮಾಡ್ತಿದ್ದಾರೆ. ಅತ್ತೆ ನಿಮ್ಮನ್ನೆಲ್ಲ ಕರೆಯೋದಕ್ಕೆ ಹೇಳಿದ್ರು. ಸಾಯಂಕಾಲ ಬೇಗ ಸೌಮ್ಯನ್ ಕರ್ಕೊಂಡು ಬಂದ್ಬಿಡು. ನಾವ್ಯಾಕೆ ಅವನಿ? ಅದೇನು, ನೀನ್ ಸೊಸೆ ಅಂತ ಗೊತ್ತಾದ ದಿನ ಆ ಮನೇಲಿ ಯಾವುದೇ ಚಿಕ್ಕ ಫಂಕ್ಷನ್ ಆದ್ರೂ ಕೂಡ ನಾನು ಖುಷಿಯಾಗಿ ಬರ್ತೀನಿ. ನೀನೇನೋ ಹೊರಗಿನವಳ ಥರ ಒಂದು ಮೂಲೆಯಲ್ಲಿರ್ತೀಯ. ನಿಹಾರಿಕಾ ಎಲ್ರಿಗೂ ಚಿಕ್ಕ ಸೊಸೆಯಾಗಿ ಪರಿಚಯ ಆಗ್ತಾ ಇರ್ತಾಳೆ. ಅದನ್ನ ನೋಡಿ ನಿನ್ನ ಹಾಗೆ ನಾನ್ ಸಹಿಸ್ಕೊಳ್ಳೋದಿಲ್ಲ. ನಿನ್ ಗಂಡನ ಪಕ್ಕ ಅವಳು ನಿಂತಿರ್ತಾಳೆ. ನಿಮ್ಮ ಅತ್ತೆಯವ್ರೇನೋ ನನ್ನಂತ ಜಾತಕ ಹೊಂದಿರೋ ಸೊಸೆ ಅಂತ ಬಂದು ಹೋಗೋರ್ ಮುಂದೆ ಎಲ್ಲ ದೊಡ್ಡದಾಗಿ ಹೇಳ್ಕೊತಾ ಇರ್ತಾರೆ. ಅದೆಲ್ಲ ನೋಡ್ತಿದ್ದ ಹಾಗೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ನಿಜ ಹೇಳೋಕ್ ಬಿಡ್ದೇನೆ ಆವಾಗ ನೀನ್ ನನ್ನ ತಡಿತಾನೆ ಇರ್ತೀಯ. ನನಗೇನೋ ಅಂತ ಜಾಗದಲ್ಲಿ ನಿಜ ಹೇಳ್ಬಿಡ್ಬೇಕು ಅನಿಸ್ತಿರತ್ತೆ. ಏನ್ ಅನ್ಕೋಬೇಡ ಅವನಿ, ನಾನ್ ಬರಲ್ಲ ಬಿಡು. ನಂಗೆ ಅಂತ ಇರೋದು ನೀವೇನೆ. ನೀವು ಬರ್ಲಿಲ್ಲ ಅಂದ್ರೆ ಹೇಗಕ್ಕ? ಪರಿಹಾರ ಸಿಗೋವರೆಗೂ ನೋವನ್ನು ನುಂಗೋದು ತಪ್ಪೋದಿಲ್ಲ ಅಲ್ವಾ? ನಂಗೋಸ್ಕರ ಬಾ ಪ್ಲೀಸ್. ನೀನ್ ಹೀಗ್ ಬೇಡ್ಕೋಬೇಡ. ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ನೀನ್ ಯಾವಾಗ್ಲೂ ಇಂಥ ಕೆಲ್ಸನೇ ಮಾಡ್ತಿರ್ತೀಯ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಅವನಿ. ಸಂಜೆ
ಶ್ರೀಕರ್ ಚಿಕ್ಕಪ್ಪನ ಹುಟ್ಟುಹಬ್ಬಕ್ಕೆ ಹೋಗೋಣ, ಸರಿನಾ? ಯಾವುದೋ ಒಂದು ರೀತಿಯಲ್ಲಿ ಆ ಫಂಕ್ಷನಲ್ಲಿ ಅವನಿ ಶ್ರೀಕರ್ ಮದುವೆ ವಿಷಯ ಬಯಲಾದ್ರೆ ಚೆನ್ನಾಗಿರುತ್ತೆ. ದೊಡ್ಡವರಾಗಿರೋ ವೇದವತಿ ಅವರಿಗೆ, ಪ್ರಸಾದ್ ರವರಿಗೆ ಒಂದು ವಿಷಯ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ನಿಹಾರಿಕಾ ಆಂಟಿ ಜೊತೆ ಶ್ರೀಕರ್ ಚಿಕ್ಕಪ್ಪನ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಶ್ರೀಕರ್ ಚಿಕ್ಕಪ್ಪಂಗೆ ಅವನಿ ಚಿಕ್ಕಮ್ಮನ ಜೊತೆ ಯಾವಾಗ್ಲೂ ಮದ್ವೆ ಆಗೋಗಿದೆ. ಕೆಲವು ಕಾರಣಗಳಿಂದ ಮದ್ವೆ ವಿಷಯನ ನಿಮ್ಮ ಹತ್ರ ಹೇಳಕ್ಕಾಗಿಲ್ಲ. ಅವನಿ ಚಿಕ್ಕಮ್ಮ ದಿನ ಅಳ್ತಾ ಇದ್ದಾರೆ. ಚಿಕ್ಕಮ್ಮನ ಅಳು ನೋಡಕ್ಕಾಗದೆ ನಿಮ್ಮ ಹತ್ರ ನಿಜ ಹೇಳಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ಚಿಕ್ಕಮ್ಮಂಗೆ ನ್ಯಾಯ ಕೊಡಿಸಿ ಸೊಸೆಯಾಗಿ ಒಪ್ಕೊಂಡು ಚಿಕ್ಕಪ್ಪಂಗೆ ಹೆಂಡತಿಯಾಗಿ ಸ್ಥಾನ ಕೊಡಿ. ಅಮ್ಮಂಗೆ ಗೊತ್ತಾಗ್ತಿರೋ ಹಾಗೆ ಫಂಕ್ಷನಲ್ಲಿ ಅಜಿತ್ ತಾತನ ಕೈಯಲ್ಲಿ ಕೊಟ್ಬಿಡ್ತೀನಿ. ಅವಾಗ ಚಿಕ್ಕಮ್ಮಂಗೆ ನ್ಯಾಯ ಸಿಗತ್ತೆ. ನನ್ಗನ್ಸಿರೋ ಹಾಗೆ ನೋಡಿದ್ರೆ ಅವರಿಬ್ರು ಲವ್ ಮಾಡ್ತಿದ್ದಾರೆ ಅನ್ಸತ್ತೆ. ಏಯ್, ಎಷ್ಟೇ ಮರಿಯೋಣ ಅನ್ಕೊಂಡ್ರು ನನ್ನಿಂದ ಆಗ್ತಿಲ್ಲ. ನಿಹಾರಿಕಾ ಹೇಳಿದ ಮಾತುಗಳೇ ನೆನಪಿಗೆ ಬರ್ತಿದೆ. ಶ್ರೀಕರ್ ಅವನಿ ಮಧ್ಯೆ ಲವ್ ಇರ್ಬೇಕಾದ್ರೆ ಅವನಿ ನನ್ನ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಒಪ್ಕೋತಾಳೆ? ನೋ ವೇ, ಒಪ್ಕೊಳ್ಳಲ್ಲ. ಅವನಿ ಜೊತೆ ನಾನು ಮದುವೆ ಮಾಡ್ತೀನಿ ಅಂತ ನಿಹಾರಿಕಾ ಹೇಳ್ತಿದ್ದಾಳೆ. ಆದ್ರೆ ನನಗೆ ನಿಹಾರಿಕನ್ ಮಾತ್ ಮೇಲೆ ನಂಬಿಕೆ ಇಲ್ಲ. ನಿಹಾರಿಕಾ ಅವಾಗ ತಪ್ಪಿಸ್ಕೊಳ್ದಕ್ಕೆ ನೋಡ್ತಾಳೆ. ನಡೆದಿರೋದ್ರ ಬಗ್ಗೆ ಅಲ್ಲ, ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ಇಷ್ಟೊತ್ತಿಗೆ ನೀನೇನೋ ಪ್ಲಾನ್ ಮಾಡಿರ್ತೀಯಲ್ಲ, ಅದೇನು ಅಂತ ಹೇಳು, ವರ್ಕೌಟ್ ಮಾಡೋಣ. ಏನಾದರೂ ಪ್ಲಾನ್ ಇದೆಯಾ? ವೈಲ್ಡ್ ಪ್ಲಾನ್ ಒಂದಿದೆ. ಇವತ್ತು ಆ ಶ್ರೀಕರ್ ಬರ್ಡೇ ಫಂಕ್ಷನ್ ಇದೆ. ಆ ಫಂಕ್ಷನ್ನಿಂದ ಯಾವುದೋ ಒಂದು ರೀತಿಲಿ ಅವನಿನ ಕರ್ಕೊಂಡು ಬಂದ್ಬಿಡ್ತೀನಿ. ನೀವು ಅಷ್ಟರಲ್ಲಿ ದೇವಸ್ಥಾನದಲ್ಲಿ ನಮ್ಮ ಮದುವೆಗೆ ಎಲ್ಲ ಏರ್ಪಾಡು ಮಾಡಿ. ನಿಹಾರಿಕಾ ಜೊತೆ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಪ್ಲಾನ್ ಮಾಡಿದ್ವಿ, ಅದು ವರ್ಕೌಟ್ ಆಗಲಿಲ್ಲ. ಈಗ ಆ ಫಂಕ್ಷನಲ್ಲಿ ಅಷ್ಟು ಜನಗಳ ಮಧ್ಯೆ ಅವನಿನ ಅಲ್ಲಿಂದ ಹೊರಗಡೆ ಹೇಗೆ ಕರ್ಕೊಂಡು ಬರ್ತೀಯ? ಅದನ್ನು ಯೋಚನೆ ಮಾಡಿದ್ದೀನಿ. ಅದಕ್ಕೂ ಒಂದು ಐಡಿಯಾ ಬಂದಿದೆ. ಏನದು? ಸ್ಮೋಕ್ ಬಾಂಬ್. ಎಲ್ರೂ ಫಂಕ್ಷನ್ ಅಲ್ಲಿ ಖುಷಿಯಾಗಿರೋ ಟೈಮಲ್ಲಿ ಸೈಲೆಂಟ್ ಆಗಿ ಹೋಗಿ ಈ ಬಾಂಬ್ನ ಹಾಕ್ಬಿಡ್ತೀನಿ. ಎಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ಆವಾಗ ಲಕ್ಷ್ಮಣ ರೇಖೆನ ದಾಟಿದ ಸೀತೆನ ರಾವಣ ಎತ್ಕೊಂಡು ಬಂದ ಹಾಗೆ ಅವನಿನ ಎತ್ಕೊಂಡು ಬಂದ್ಬಿಡ್ತೀನಿ.
ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಅವನಿನ ನನ್ನೊಳಗೆ ಮಾಡ್ಕೋತೀನಿ. ಹ್ಮ್ ನೀವೆಲ್ಲ ರೆಡಿಯಾಗಿರಿ, ನಾನು ಹೊರಡ್ತೀನಿ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ನಮಸ್ತೆ. ಗಿಫ್ಟ್ ಅಂದ್ರ? ನಡೀರಿ ನಡೀರಿ. ನಮಸ್ತೆ ನಮಸ್ತೆ ಅಮ್ಮ. ಬನ್ನಿ 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 ಬನ್ನಿ. ಏನು ಗಿಫ್ಟ್ ಏನು ತಂದಿಲ್ವಾ? ನೀವು ಬರೋದೇ ದೊಡ್ಡ ಗಿಫ್ಟ್ ಬಿಡಿ, ಜೋಕ್ ಮಾಡ್ದೆ. ಹೋಗಿ ಹೋಗಿ. ಹಾ ಬನ್ನಿ ಬನ್ನಿ. ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಸರಿ, ಸರಿ. ಸರಿ ಮಾತಾಡ್ತೀರಿ, ಬಂದೆ. ನಿಹಾರಿಕಾ, ಹೇಳಿ ಅತ್ತೆ. ಅಮ್ಮ ಅಪ್ಪ ಬರ್ತಾ ಇದ್ದಾರಾ? ಬರ್ತೀವಿ ಅಂತ ಹೇಳಿದ್ರು. ಅಮ್ಮ ಅವನಿ. ಹಾ ಹೇಳಿ ಆಂಟಿ. ಸುಜಾತ ಬರ್ತಾ ಇದ್ದಾಳಮ್ಮ? ಹಾ ಬನ್ನಿ ಅಂತ ಫೋನ್ ಮಾಡಿದ್ದೆ, ಹೊರಟಿರ್ಬೋದಾ ಆಂಟಿ? ಅತ್ತೆ, ಡೆಕೋರೇಷನ್ಸ್ ಹತ್ರ ಇದ್ದು ಮಾಡಿಸಿದೀನಿ. ಹೇಗಿದೆ? ನೀವು ಕೊನೆಯಲ್ಲಿ ಬಂದ್ರಿ ಅಲ್ವಾ ಅಪ್ಪ? ನೀನೊಬ್ಳು ಸಾಕು ನನ್ನ ಮರ್ಯಾದೆ ತೆಗೆಯೋದಕ್ಕೆ. ಅಷ್ಟಕ್ಕೂ ಶ್ರೀಕರ್ ಎಲ್ಲಿ? ರೂಮಲ್ಲಿ ರೆಡಿ ಆಗ್ತಾ ಇದ್ದಾನೆ. ಬರ್ತ್ಡೇ ಬಾಯ್ ಇವತ್ತು ನಮ್ಗಿಂತ ಜಾಸ್ತಿನೇ ರೆಡಿ ಆಗ್ತಿರೋ ಹಾಗಿದೆ. ಬಾಮ ಇದಾ, ಬೇಗ ಕೆಳಗ್ ಬಾ. ನೀನು ರಾತ್ರಿ ನನ್ನ ಮೇಲೆ ದೊಡ್ಡ ಗೆಲುವು ಸಾಧಿಸಿರೋ ಹಾಗೆ ಸಂಭ್ರಮ ಪಟ್ಟೆ ಅಲ್ವಾ? ಇವತ್ತು ಈ ಫಂಕ್ಷನ್ ಅಲ್ಲಿ ನಿನಗೆ ದೊಡ್ಡ ಶಾಕ್ ಕೊಡ್ತೀನಿ ಅವನಿ. ಅಕ್ಕ ಮತ್ತೆ ಸೌಮ್ಯ ಯಾಕಿನ್ನು ಬಂದಿಲ್ಲ? ವಿಕಾಸ್ ಕಣ್ಣಿಗೆ ಬಿದ್ದಿದ್ದು ವಿಕಾಸಕ್ಕೆ ಸಿಗ್ಲಿಲ್ಲ ಅಂದ್ರೆ ತಲೆ ಕೆಟ್ಟು ಹೋಗುತ್ತೆ. ಹೇಗಾದ್ರೂ ಅವನಿನ ಸ್ವಂತ ಮಾಡ್ಕೋತೀನಿ. ಶ್ರೀಕರ್ ಚಿಕ್ಕಪ್ಪನ್ ಹುಟ್ಟಹಬ್ಬದ ದಿನಾನಾದ್ರೂ ಚಿಕ್ಕಪ್ಪನ ಬಗ್ಗೆ ಎಲ್ಲಾರ್ಗೂ ಗೊತ್ತಾದ್ರೆ ಚೆನ್ನಾಗಿರತ್ತೆ ಅಲ್ವಾ ಅಮ್ಮ? ಚಿಕ್ಕಮ್ಮಂಗಂತ ಅದೃಷ್ಟ ಬರ್ದಿದೆ ಅಂತ ನಾನು ಅನ್ಕೋತಿಲ್ಲ. ಅವಳ ಹಣೆ ಬರ ಹಾಗಿದೆ ಬಿಡು. ಅವರಿಬ್ಬರನ್ನು ನೋಡ್ದಾಗಿಂದ ಮೆಂಟಲ್ ಆಗಿ ಹೋಗಿದ್ದೀನಿ. ಆಟೋ ಆಟೋ ಆಟೋ. ನಾನಿಲ್ಲಿ ಕನಸು ಕಾಣ್ತಿದ್ರೆ ಅವನಿ ಶ್ರೀಕರ್ ಜೊತೆ ತಿರುಗ್ತಿದ್ದಾಳ. ದೇವಸ್ಥಾನದಲ್ಲಿ ನಿನ್ನ ನೋಡ್ದಿರೋ ಕ್ಷಣದವರೆಗೂ ತುಂಬಾ ಆರಾಧಿಸ್ತಿದ್ದೆ ಅವನಿ. ನಿನ್ನ ಮತ್ತೊಬ್ಬನ ಜೊತೆ ಯಾವಾಗ ನೋಡಿದ್ನೋ ಆವಾಗ್ಲೇ ಆ ಆರಾಧನೆ ಸತ್ತೋಯ್ತು. ನಿಮ್ಮಿಬ್ರು ಮಧ್ಯೆ ಏನೋ ರಿಲೇಶನ್ಶಿಪ್ ಇದೆ ಅಂತ ನಿಹಾರಿಕಾ ಹೇಳಿದ್ಮೇಲೆ ನೀನ ಶ್ರೀಕರ್ಗ್ ಸ್ವಂತ ಆಗ್ದೇನೆ ನನಗ್ ಸ್ವಂತ ಆಗ್ಬೇಕು ಅನ್ನೋ ಹಠ ಜಾಸ್ತಿ ಆಯ್ತು. ನಿನ್ನ ಬಿಡಲ್ಲ ಅವನಿ. ಇವತ್ತು ದೇವಸ್ಥಾನದಲ್ಲಿ ನಮ್ಮ ಮದ್ವೆ ನಡೀಲೇಬೇಕು. ಏನಾಯ್ತಮ್ಮ, ಯಾಕೆ ನಿಂತ್ಬಿಟ್ಟೆ?
ನನ್ನ ಕಾರಲ್ಲಿ ಗುದ್ದಿ ಓಡೋದವನು ಕಾಣಿಸ್ದ. ಚಪ್ಪಲಿ ತಗೊಂಡು ಹೊಡಿಬೇಕು ಅವನಿಗೆ. ಲೇ, ಯಾರು ನೀನು? ಏನ್ ಬೇಕು? ಲೇ, ಹೌ ಡೇರ್ ಯು ನನ್ ಕಾಲರ್ನ ಹಿಡ್ಕೋತ್ಯಾ? ಏನೋ ಅವತ್ತು ನನಗೆ ಆಕ್ಸಿಡೆಂಟ್ ಮಾಡಿ ಮಾನವೀಯತೆ ಇಲ್ಲದೆ ಹೊರಟೋಗ್ತೀಯಾ? ನೆನ್ಪಾಯ್ತಾ? ಇವಾಗ ನೆನ್ಪಾಯ್ತಾ? ಏನೋ ಗೊತ್ತಿಲ್ದೇನೆ ಹಾಗಾಗೋಯ್ತು. ಮರ್ಯಾದೆಯಿಂದ ಕಾಲರ್ ಬಿಡು. ಅವತ್ ನನ್ಗೇನಾದ್ರೂ ಆಗಿದ್ರೆ ನನ್ ಮಗಳು ತಾಯಿ ಇಲ್ದಿರೋ ಹುಡುಗಿ ಆಗೋಗ್ತಿದ್ಲು ಗೊತ್ತಾ? ನಿನ್ನಂತವ್ರನ್ನ ಸುಮ್ನೆ ಬಿಡ್ಬಾರ್ದು. ನಿನ್ನ ಪೊಲೀಸರಿಗೆ ಒಪ್ಪಿಸ್ತೀನಿ. ಬಾರೋ, ಬಾ, ಬಾರೋ, 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 ಬಾ, ಬಾ. ಬಿಡ್ತೀಯಾ ಬಿಡಲ್ವಾ? ಬಿಡೋದಿಲ್ಲ ನಾನು. ಬಾ. ನಿನ್ನ ಅಮ್ಮ, ಮೊದ್ಲೇ ಕೋಪದಲ್ಲಿದ್ದೀನಿ, ಮಧ್ಯದಲ್ಲಿ ನಿನ್ ಟಾರ್ಚರ್ ಏನು? ಏನ್ ಮಾಡ್ಕೋತ್ಯಾ ಮಾಡ್ಕೊ ಹೋಗು. ಅಮ್ಮ, ಲೇ, 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 ನಿಂತ್ಕೊಳ್ಳೋ. ಛೇ, ಅಪ್ಪ ಅಮ್ಮ ಸಂಪಾದಿಸಿ ರೋಡಿಗೆ ಬಿಟ್ಬಿಡ್ತಾರೆ. ಇವರೇನೋ ಜವಾಬ್ದಾರಿ ಇಲ್ದೇನೆ ಪೊರ್ಕಿಗಳ ತರ ತಿರುಗ್ತಾ ಇರ್ತಾರೆ. ಇನ್ನೊಂದ್ ಸರ್ತಿ ಅವನೆಲ್ಲಾದ್ರೂ ಸಿಕ್ದ ಅಂದ್ರೆ ಬಿಡೋ ಮಾತೇ ಇಲ್ಲ. ಅವನಿ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಒಂದೇ ಸರಿ ತುಂಬಾ ಡಿಸ್ಟರ್ಬ್ ಆಗೋದೆ. ಇದಕ್ಕೆಲ್ಲ ಕಾರಣ ಅವನಿ. ಐ ಆಮ್ ಕಮ್ಮಿಂಗ್ ಅವನಿ. ಬಾಮ್ಮ. ಆಟೋ. ಮಲ್ಲೇಶ್ವರಂ. ಕೂತ್ಕೊಳ್ಳಿ ಮೇಡಮ್. ಅಜ್ಜಿಗೆ ಕೊಡ್ತೀನಿ. ಇವತ್ತು ಚಿಕ್ಕಪ್ಪ ಚಿಕ್ಕಮ್ಮನ ಮದುವೆ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ಶ್ರೀಕರ್ ಇನ್ನೂ ರೆಡಿಯಾಗಿ ಬಂದಿಲ್ಲ. ಇಲ್ಲಿ ನೋಡಿದ್ರೆ ನಿಹಾರಿಕಾ ಇಲ್ಲ, ಅವನಿನೂ ಇಲ್ಲ. ಅಂದ್ರೆ ರೂಮಲ್ಲಿ ಏನೋ ನಡೀತಿದೆ. ಏನ್ ನಡೀತಿದೆ ಅಂತ ಅನ್ಕೋತಿದ್ಯಾ? ಅವನಿ ಒಂದು ಡ್ರೆಸ್ಸು, ನಿಹಾರಿಕಾ ಒಂದು ಡ್ರೆಸ್ ತಗೊಂಡು ಹೋಗಿರ್ತಾರೆ. ಯಾರು ಕೊಟ್ಟು ಡ್ರೆಸ್ ಹಾಕೋಬೇಕೋ ಅರ್ಥ ಆಗದೆ ಶ್ರೀಕರ್ ಕನ್ಫ್ಯೂಸಲ್ ಮುಳುಗೋಗಿರ್ತಾನೆ. ಆ ವಿಷಯದಲ್ಲಿ ಸೌತಿಗಳ ಜಗಳದ ಹಾಗೆ ಜಗಳ ನಡೀತಾ ಇರುತ್ತೆ. ಹುಟ್ಟಿದ ಹಬ್ಬಕ್ಕೆ ನಾನ್ ತಗೊಂಡ್ ಬಂದಿರೋ ಡ್ರೆಸ್ನ ಹಾಕೋಬೇಕು ಅನ್ನೋದು ನನ್ನ ಆಸೆ. ತಗೊಳ್ಳಿ. ಥ್ಯಾಂಕ್ ಯು ಅವನಿ. ಎಕ್ಸ್ಕ್ಯೂಸ್ ಮೀ. ಬೇರೆಯವ್ರು ಕೊಟ್ಟಿರೋ ಬಟ್ಟೆ ಹಾಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದೀರಾ ಏನು? ಹೆಂಡತಿ ಆಗ್ತಿರೋಳ್ ನಾನು. ನಿಮ್ಗೋಸ್ಕರ ತುಂಬಾ ಪ್ರೀತಿಯಿಂದ ತಗೊಂಡ್ ಬಂದಿರೋ ಡ್ರೆಸ್ನೇ ಹಾಕೊಳ್ಬೇಕು. ಹಾಕೊಳ್ಳಿ. ನಾನು ಅಭಿಮಾನದಿಂದ ಕೊಟ್ಟಿರೋದನ್ನೇ ಹಾಕೋಬೇಕು.
ಹಾಗೆ ಆಗಲಿ. ನೀವು ಇದನ್ನ ಹಾಕೊಳ್ಳಿ. ಅಲ್ಲ, ಇದು ಇಲ್ಲ, ಇದನ್ನೇ ಹಾಕೋಬೇಕು. ಸರಿ. ನಾನು ಹೆಂಡತಿ ಆಗೋಳು. ನಾನು ಮದ್ವೆ ಮಾಡ್ಕೊಳಕ್ಕೆ ಆಸೆ ಪಟ್ಟೋಳು. ಅದು ಹಳೇದು. ಹಳೆ ವಿಷಯನೇ ಮಧುರವಾಗಿರತ್ತೆ. ಆಹಾ, ಬೇರೇನೂ ಇಲ್ಲ. ನಿನ್ ಹಳೆ ನೆನ್ಪನ್ ತಗೊಂಡ್ ಹೋಗಿ ಯಾವ್ದಾದ್ರೂ ನದಿಗ್ ಬಿಡು. ತಗೊಳ್ಳಿ. ನೀನು ಬಾ, ನಿನ್ನನ್ನು ಮುಳುಗಿಸ್ಬಿಡ್ತೀನಿ. ಏಯ್ ಏಯ್